ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಶ್ರೀ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ದಿವಸ ಒಂದು ಟಿಫನ್ ಬಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಈಸಿ ಟು ಮೇಕ್, ಪ್ರಿಪ್ರೇಷನ್ ಟೈಮ್ ಕೂಡ ಕಡಿಮೆ, ಬೆಳಗಿನ ಗಡಿಬಿಡಿಯಲ್ಲಿ ಆರಾಮ್ಸೆ ಮಾಡ್ಬೋದು ಅಂತ ರೆಸಿಪಿ. ಈ ರೆಸಿಪಿಗೆ ಮೊದಲನೇದಾಗಿ 5ರಿಂದ 6 ಟೇಬಲ್ ಸ್ಪೂನಷ್ಟು ಆಯಿಲ್ ಚೆನ್ನಾಗಿ ಕಾದ ನಂತರ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆಯನ್ನು ಹಾಕಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಸೊ ಇದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟು ನಾನು 1 ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಇದು ಕುಕ್ಕಿಂಗ್ ಟೈಮ್ ಕಡಿಮೆ ಇರೋದ್ರಿಂದ ಈ ಹಂತದಲ್ಲಿ ನಾನು ಬಳಸ್ತಾ ಇದ್ದೀನಿ. ಫಸ್ಟಿಗೆ ಹಾಕಿದರೆ ಏನಾಗ್ಬಿಡುತ್ತೆ, ಜೀರಿಗೆ ಎಲ್ಲ ಸೀದೋಗ್ಬಿಡುತ್ತೆ. ಹಾಗಾಗಿ ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈ ಹಂತದಲ್ಲಿ ನಾನು ಕರಿಬೇವನ್ನು ಬಳಸ್ತಾ ಇದ್ದೀನಿ. ಕರಿಬೇವು ಕೂಡ ಚಿಟಪಟ ಅಂತ ಸಿಡಿಬೇಕು, ಹಂಗಂದರೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಕರಿಬೇವು. ಸೊ ಇದೆಲ್ಲ ಕರಿಬೇವು ಹಾಕಿ ಚಿಟಪಟ ಅಂತ ಸಿಡ್ದಾಯಿತು. ಈಗ 2 ಈರುಳ್ಳಿಯನ್ನು ಉದ್ದಕ್ಕೆ ಹೆಚ್ಕೊಂಡಿರೋವಂಥದ್ದು ಹಾಕಿದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಬೆಂದ ನಂತರ ನೆಕ್ಸ್ಟು ನಾವು ಟೊಮೊಟೊನ ಬಳಸ್ತಾ ಇದ್ದೀವಿ. ಇದೆಲ್ಲ ಚೆನ್ನಾಗಿ ಕುಕ್ ಆಗಬೇಕು. ಸೊ ನೋಡ್ತಿರ್ಬೋದು, ಈರುಳ್ಳಿ ಎಲ್ಲ ಬೇಯ್ತಾ ಇದೆ. 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಬಳಸ್ತಾ ಇದ್ದೀನಿ. ಒಳ್ಳೆ ಕಲರ್ ಕೊಡುತ್ತೆ ರೈಸ್ಗೆ. ಸೊ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನೋಡ್ತಿರ್ಬೋದು, ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈ ಹಂತದಲ್ಲಿ 1 ಕಪ್ನಷ್ಟು ನಾನು ಬೀನ್ಸ್ ಏನಿದೆ ಅದನ್ನು ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಆಯಿಲಲ್ಲೇ ಫ್ರೈ ಮಾಡ್ಕೋಬೇಕು. ಸೊ ಈ ಆಯಿಲಲ್ಲೇ ಬೇಯುತ್ತೆ ಬೀನ್ಸ್ ಕೂಡ. ಇದೆಲ್ಲ ಬೀನ್ಸ್ ಚೆನ್ನಾಗಿ ಬೇಯಬೇಕು, ಬೇಗ ಬೇಯಲಿ ಅಂತೇಳಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಳಸ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಈಗ ನೋಡ್ತಿರ್ಬೋದು, ಬೀನ್ಸ್ ಎಲ್ಲ ಬೇಯ್ತಾ ಇದೆ. ಸೊ ಇದೆಲ್ಲ ಬೀನ್ಸ್ ಚೆನ್ನಾಗಿ ಬೇಯ್ತಾ ಇದೆ ಆಯಿಲಲ್ಲೇ. ಈ ಬೀನ್ಸ್ ಎಲ್ಲ ಬೆಂದ ನಂತರ ನೆಕ್ಸ್ಟ್ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಅದು ಹಾಕ್ಕೋಬೇಕು. ಬೀನ್ಸ್ ಸ್ವಲ್ಪ ಟೈಮ್ ತೊಗೊಳುತ್ತೆ ಕುಕ್ ಆಗೋದಕ್ಕೆ. ಸೊ ಈಗ ನೋಡ್ತಿರ್ಬೋದು, ಇದು ಬೀನ್ಸ್ ಎಲ್ಲ ಚೆನ್ನಾಗಿ ಬೆಂದಿದೆ. ಈ ಹಂತದಲ್ಲಿ ನಾನು ಕುಟ್ಟಿಟ್ಕೊಂಡಿರೋಂತಹ 1 ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಬಳಸ್ತಾ ಇದ್ದೀನಿ. ಅದೊಂದು ಸ್ವಲ್ಪ ಫ್ರೈ ಆದಮೇಲೆ 1-2 ಟೊಮೊಟೊ ಹೆಚ್ಕೊಂಡಿರೋವಂಥದ್ದು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಬೇಯಬೇಕು ಟೊಮೊಟೊ. ಇದೆಲ್ಲ ಚೆನ್ನಾಗಿ ಬೆಂದಾದ ನಂತರ ನಾವು ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಹಾಕ್ಕೋಬೇಕು. ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಬೇಕು. ಈಗಾಗಲೇ ಉಪ್ಪನ್ನು ಹಾಕಿರೋದ್ರಿಂದ ಮತ್ತೆ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ ಒಗ್ಗರಣೆಗೆ. ಸೊ ಈಗ ನೋಡ್ತಿರ್ಬೋದು, ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಈ ಹಂತದಲ್ಲಿ ನಾನೊಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ವಾಂಗಿಬಾತ್ ಪೌಡರನ್ನ ಬಳಸ್ತಾ ಇದ್ದೀನಿ. ವಾಂಗಿಬಾತ್ ಪೌಡರ್ ಇದು ಹೋಮ್ ಮೇಡ್ ವಾಂಗಿಬಾತ್ ಪೌಡರ್. ಇದರ ರೆಸಿಪಿಯನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತಿರ್ತೀನಿ. ನೀವು ಹೋಮ್ ಮೇಡ್ ಚೆಕ್ ಮಾಡಿ ಯಾವ ರೀತಿ ವಾಂಗಿಬಾತ್ ಪೌಡರನ್ನು ಮನೆಯಲ್ಲೇ ಮಾಡ್ಕೋಬೋದು ಅಂತೇಳಿ. ಸೊ ಇದೆಲ್ಲ ಒಗ್ಗರಣೆ ಜೊತೆ ಫ್ರೈ ಆಗಬೇಕು ವಾಂಗಿಬಾತ್ ಪೌಡರ್. ಈ ಟೈಮ್ನಲ್ಲಿ 1 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣೇನಿದೆ ಅದನ್ನು ನೆನೆಯಲಿಕ್ಕೆ ಬಿಟ್ಟಿದ್ದೆ. ಆ ನೆನೆಸಿರೋಂತಹ ನೀರನ್ನು ಹಾಕ್ತಾಯಿದ್ದೀನಿ. ಇದೆಲ್ಲ ಚೆನ್ನಾಗಿ ಕುದಿಬೇಕು. ಈಗ ಚೆನ್ನಾಗಿ ಬೇಯಿಸ್ತಾ ಇದ್ದರೆ ಏನಾಗುತ್ತೆ, ಹುಳಿ ಅಂಶ ಇರುತ್ತೆ. ಹಾಗಾಗಿ ಚೆನ್ನಾಗಿ ಕುಕ್ ಆಗಬೇಕು. ಹಾಗೆ ಅದೇ ಪುಡಿಗೆ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ಬಳಸ್ತಾ ಇದ್ದೀನಿ. ಇದನ್ನು ಕೂಡ ಖಾರದ ಪುಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ಕುಕ್ ಆಗಬೇಕು. ಸೊ ಇದೆಲ್ಲ ಚೆನ್ನಾಗಿ ಕುಕ್ ಆಗ್ತಿದೆ. ಇದೆಲ್ಲ ಚೆನ್ನಾಗಿ ಕುಕ್ ಆಗ್ತಾಯಿದೆ. ಚೆನ್ನಾಗಿ ಕುಕ್ ಆದರೆ ಇದು ಒಂದು ಸ್ವಲ್ಪ ಆಯಿಲ್ ಮೇಲೆ ತೇಲ್ ಬರುತ್ತೆ. ಅದು ಒಂದು ಟ್ರಿಕ್ ಈ ಥರ ರೆಸಿಪೀಸ್ ಮಾಡುವಾಗ. ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡ್ಕೋಬೇಕು. ಉಪ್ಪೇನಾದರೂ ಕಡಿಮೆ ಇದ್ದರೆ ಉಪ್ಪನ್ನು ಹಾಕಬಹುದು ಈ ಹಂತದಲ್ಲಿ. ಸೊ ಇದು ಉಪ್ಪು ಕಮ್ಮಿ ಇದ್ದಿದ್ದಕ್ಕೆ ನಾನು ಉಪ್ಪನ್ನು ಹಾಕಿದ್ದೀನಿ. ಸೊ ಮತ್ತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಕುಕ್ ಆಗಿದೆ. ಈ ಹಂತದಲ್ಲಿ ನಾವೇನು ಬೇಯಿಸಿಟ್ಕೊಂಡಿದ್ವಲ್ಲ ಅನ್ನನ, ರೈಸನ್ನ ಹಾಕ್ತಾಯಿದ್ದೀನಿ. ರೈಸನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಬೀನ್ಸ್ ಬಾತ್ ಅಥವಾ ಬೀನ್ಸ್ ರೈಸ್ ಒಂದು ಈಸಿಯಾದ ಟಿಫಿನ್ ಬಾಕ್ಸ್ ರೆಸಿಪಿ. ಈಸಿ ಟು ಮೇಕ್, ಜಸ್ಟ್ 15 ಮಿನಿಟ್ಸಲ್ಲಿ ಮಾಡ್ಬೋದಾದಂಥ ಒಂದು ಟಿಫಿನ್ ಬಾಕ್ಸ್ ರೆಸಿಪಿ. ಟ್ರೈ ದಿಸ್ ರೆಸಿಪಿ.
ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ರೈಸ್ನೊಂದಿಗೆ ಆ ಒಗ್ಗರಣೆ ಎಲ್ಲ ಚೆನ್ನಾಗಿ ಬೆರಿಬೇಕು. ಬೆರೆತ್ರೆ ನಮ್ಮ ಬೀನ್ಸ್ ಬಾತ್ ಇಸ್ ರೆಡಿ ಟು ಟೇಸ್ಟ್. ಇದೇ ಥರ ರೆಸಿಪೀಸ್ಗಾಗಿ ನಮ್ಮ ಶ್ರೀ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ದ ವಿಡಿಯೋ as much as possible. Thanks for watching. Subscribe to my Shri Vlogs YouTube channel for more such recipes. Thank you.